ಅಲ್ಪಾವಧಿಯಲ್ಲಿ ಅಧಿಕ ಇಳುವರಿಯೊಂದಿಗೆ ಬೆಂಕಿ ರೋಗ ಮತ್ತು ಬುಡ ಕೊಳೆ ರೋಗ ನಿರೋಧಕತೆಯನ್ನು ಹೊಂದಿರುವ ಅಭಿವೃದ್ಧಿ ಸುಧಾರಿತ ರಾಗಿ KMR 630 ತಳಿಯನ್ನು ಪ್ರಾಯೋಗಿಕವಾಗಿ ರಾಗಿ ಸಸಿ ಮಾಡಿ ನಾಟಿ ಮಾಡಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆದು ನಗೆ ಬೀರಿದ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ನಿವೃತ್ತ ಕೃಷಿ ಕೀಟತಜ್ಞ ಶಾಸ್ತ್ರ KR ರಾಮಸ್ವಾಮಿ ಏನು ಹೇಳಿದ್ದಾರೆ ನೀವೇ ಕೇಳಿ. ಇಲಾಖೆ ನಿರ್ದೇಶಕರು ಚಳ್ಳಕೆರೆ ವಿಭಾಗದವರು ನಮ್ಮ ತೋಟಕ್ಕೆ ಇವತ್ತು ಬಂದರೆ ರಾಗಿ ತಾಕನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಹುಶಃ ಅವರಿಗೆ ಈ ಒಂದು ರಾಗಿ ತಾಕನ್ನು ನೋಡಿ ಸುಮಾರು 2 ಎಕರೆಯಲ್ಲಿದೆ. ಇದು 2 ಎಕರೆಯಲ್ಲಿದೆ. ಈ ರೀತಿ ಕ್ರಾಪನ್ನು ಬಹುಶಃ ಇದುವರೆಗೂ ನೋಡಲಿದ್ರೋ ಇಲ್ಲ ಗೊತ್ತಿಲ್ಲ ನನಗೆ. ಇಳುವರಿ ಚೆನ್ನಾಗಿದೆ. ಈಗ ಮತ್ತೆ ರೈತರಿಗೆ ಏನು ಸಂದೇಶ ಕೊಡ್ತೀವಿ ರೈತರಿಗೆ? ಸಂಶೋಧನಾ ಕೇಂದ್ರದಲ್ಲಿ ಇದು ತಾಕಗಳಲ್ಲಿ ಬಂದಿರೋದು 15ರಿಂದ 20 ಕ್ವಿಂಟಲ್ ಪರ್ ಎಕರ್. ಇದು 2 ಎಕರೆ ನನಗೆ 30ರಿಂದ 40 ಬರಬೇಕು ಅಂದ್ಕೊಂಡಿದ್ದೀನಿ. ನೋಡಬೇಕು ರೈತರು ಬೇಸಿಗೆ ಕಾಲದಲ್ಲಿ ಇದೇನಾದರೂ ಬೆಳಿಬೇಕಂದ್ರೆ ನಾನು ಬೀಜ ಕೊಡೋದಕ್ಕೆ ತಯಾರಿದ್ದೀನಿ. ನಾನು ಬೀಜ ಕೊಡ್ತೀನಿ, ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಡ್ತೀನಿ. ದಯವಿಟ್ಟು ಅದನ್ನು ಸಸಿ ಮಡಿ ಮಾಡಿ ಬಿತ್ತೋದ್ರ ಬದಲು ಸಸಿ ಮಡಿ ಮಾಡೋದು ಒಳ್ಳೆಯದು. ನಾನು ಪ್ರತಿಯೊಂದನ್ನು ಲೆಕ್ಕ ಇಟ್ಟಿದ್ದೀನಿ. ಇದಕ್ಕೆ ಸಸಿ ಮಾಡಿದ್ದು ದಿನಕ್ಕಿಂತ ಹಿಡಿದು ನಾಟಿ ಮಾಡಿದ್ದು ಮತ್ತು ತೆಂಡೆ ಹೊಡೆದಿದ್ದು ಎಷ್ಟು ದಿವಸದಲ್ಲಿ ಕರೆಕ್ಟಾಗಿ 45-90 ಡೇಸ್ ಬಂದುಬಿಟ್ಟಿದೆ. ಒಟ್ಟು ಖರ್ಚು ಕಡಿಮೆ, ಲಾಭ ಜಾಸ್ತಿ ಇದೆ. ಕಾಳು ತುಂಬ ಅತ್ಯುತ್ತಮವಾಗಿದೆ. ತುಂಬ ಅದು ನೋಡಿದ್ರೆ ಊಟ ಮಾಡ್ಬೇಕನ್ಸುತ್ತೆ. ಸೊ ಆದ್ದರಿಂದ ನಾನು ರೈತರಿಗೆ ಮತ್ತು ಕೃಷಿ ಇಲಾಖೆಯವರಿಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದಂದರೆ ಈ ರಾಗಿ ಬೀಜನ ನಮ್ಮ ಚಳ್ಳಕೆರೆ ತಾಲೂಕಿನ ಪ್ರತಿಯೊಬ್ಬ ಅಥವಾ ಚಿತ್ರದುರ್ಗ ಡಿಸ್ಟಿಕ್ಕು ಅಂತ ಹೇಳ್ಬೋದು, ಏನು ತೊಂದರೆ ಇಲ್ಲ. ಜಿಲ್ಲೆಯಲ್ಲೂ ಸಹ ಅದನ್ನು ಪಾಪ್ಯುಲರೈಸ್ ಮಾಡಿ ಜನಗಳಿಗೆ ಸುಮಾರು 37 ವರ್ಷ ಸೇವೆಯನ್ನು ಸಲ್ಲಿಸಿ ರೋಗಶಾಸ್ತ್ರ ವಿಭಾಗದಲ್ಲಿ ಮುಖ್ಯಸ್ಥನಾಗಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಶಿವಮೊಗ್ಗದಲ್ಲಿ ಡೀನ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಫ್ ರಿಸರ್ಚ್ ಆಗಿ, ಕೊನೆಗೆ ಕುಲಸಚಿವರಾಗಿ, ರಿಜಿಸ್ಟ್ರಾರ್ ಆಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ ಮೇಲೆ ನಾನು ನಮ್ಮ ಚಳ್ಳಕೆರೆ ತಾಲೂಕಿನ ಕಸಬಾ ಮೂಡಿ ಸಾಗರದಲ್ಲಿರ್ತಕ್ಕಂಥ ನಮ್ಮ ಸ್ವಂತ ಜಮೀನಲ್ಲಿ ಕರ್ನಾಟಕ ಮಂಡ್ಯ ರಾಗಿ ವೆರೈಟಿ 630 ಪ್ರಾಯೋಗಿಕವಾಗಿ ಬೆಳಿಬೇಕಂತೇಳಿ ತೀರ್ಮಾನ ಮಾಡಿ ಮಂಡ್ಯ VC ಫಾರ್ಮಿಂದ 5 kg ಬೀಜವನ್ನು ನಾನು ತೆಗೆದುಕೊಂಡು ಬಂದು ಜನವರಿ 3ನೇ ತಾರೀಕು ನಾನು ನರ್ಸರಿ ಅಂದರೆ ಏನು ಮಾಡಿ ಅದನ್ನು ನೀಟಾಗಿ ನರ್ಸರಿ ಮಾಡಿ ಸಸಿ ಮಡಿ ಮಾಡಿ 21 ದಿವಸದಿಂದ 22 ದಿವಸದೊಳಗೆ ಅದನ್ನು ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದ್ದೆ. ಅಂದರೆ ನಾಟಿ ಮಾಡಿದ್ದು ಮೇನ್ ಫೀಲ್ಡಿಗೆ. ನನಗೆ ರೋಗ ಯಾವುದೇ ಕಾಣಲಿಲ್ಲ, ನರ್ಸರಿಯಲ್ಲಾಗಲಿ ಮತ್ತೊಂದಾಗಲಿ. ಆನಂತರ ನಾವು ಒಂದೇ ಒಂದು ಬುಡ ನಾಟಿ ಮಾಡಿದ್ದು ನಾವು ಇಲ್ಲಿ ನೋಡಿ. ಆದರೆ ತೆಂಡೆ ಹೊಡೆದಿದ್ದು ಸುಮಾರು 8ರಿಂದ 10-15ವರೆಗೂ ತೆಂಡೆ ಹೊಡೆದಿದೆ. ಆಮೇಲೆ ಪ್ರತಿಯೊಂದು ತೆನೆಯಲ್ಲಿ ಸುಮಾರು 7ರಿಂದ 8 ಎಸಳುಗಳು ಇರೋದು ಕಂಡು ಬಂದಿದೆ. ರಾಗಿ ಈಗ ಸುಮಾರು 125 ದಿವಸಕ್ಕೆ ತುಂಬಿದೆ. ಆಲ್ಮೋಸ್ಟ್ ನಮ್ಮ ಒಂದು 4 ಅಡಿಯಷ್ಟು ಎತ್ತರ ಬೆಳ್ಕೊಂಡಿದೆ. ಮೇವಿಗೆ ಭಾಳ ಸೂಕ್ತವಾಗಿದೆ. ಕಾಳು ಸಹ ತುಂಬ ಕಲರ್ ಇದೆ, ಅಂದರೆ ಬ್ರೌನ್ ಗೋಲ್ಡನ್ ಕಲರ್ ಅಂತಲ್ಲ ಆ ಥರ ಇದೆ. ನಾನು ಕೃಷಿ ಜಾಯಿಂಟ್ ನಿರ್ದೇಶಕರನ್ನ ಸಂಪರ್ಕ ಮಾಡಿದಾಗ ಅವರು ಭಾಳ ಗೊಬ್ಬರ ಏನಾಕಿ ಗೊಬ್ಬರ ನಾವು ಇದು ಆ್ಯಕ್ಚುಲಿ ಗೊಬ್ಬರ ಏನೂ ಹಾಕಿಲ್ಲ, ಎಕ್ಸೆಪ್ಟ್ ಇದು ಕಾಂಪ್ಲೆಕ್ಸ್ 19 ಆಲ್ ಒಂದ್ಸಲ ಹಾಕಿದೆ, ಮತ್ತೊಂದು ಸಲ ಕ್ರಿಮಿನಾಶಕ ಯಾವುದೇ ಕೆಮಿಕಲ್ ಅನ್ನ ಹಾಕಿಲ್ಲ, ಯಾವುದೇ ಔಷಧಿನೂ ಹೊಡೆದಿಲ್ಲ. ನನಗೆ ಯಾವುದೇ ಒಂದು ರೋಗ ಅಥವಾ ಕೀಟ ಬಾಧೆ ನೋಡಲಿಲ್ಲ ಇದುವರೆಗೂ. ನಾನು ಒಬ್ಬ ಸಸ್ಯರೋಗ ತಜ್ಞನಾಗಿ ಕೃಷಿ ವಿಜ್ಞಾನ ಸುಮಾರು ವರ್ಷ 40 ವರ್ಷದವರೆಗೂ ಬೇರೆ ಬೇರೆ ರಾಜ್ಯ ಮತ್ತು